ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ, ಈ ಆಂಜನೇಯ ಸ್ವಾಮಿಯು ನಿಮ್ಮ ಕಲ್ಪನೆಗೂ ಕೂಡ ಮೀರಿದಂತಹ ಪವಾಡಗಳನ್ನು ಮಾಡುತ್ತಿದ್ದಾರೆ. ನೀವು ಯಾವ ಕೆಲಸ ಆಗುತ್ತೆ, ಯಾವ ಕೆಲಸ ಆಗಲ್ಲವೆಂದು ಬೇಡಿಕೊಂಡರೆ ಅದನ್ನು ಮಾತಿನ ಮೂಲಕ ನಿಮಗೆ ತಿಳಿಸುತ್ತದೆ ಈ ಆಂಜನೇಯ ಸ್ವಾಮಿ. ಪ್ರಿಯ ಬಂಧುಗಳೇ, ಈ ಒಂದು ಪವಾಡವು ನಿಮ್ಮ ಕಣ್ಣೆದುರಿಗೆ ನಡೆಯುತ್ತದೆ. ನೀವು ಈ ಆಂಜನೇಯನ ಬಳಿ ಹೋದರೆ ಆಂಜನೇಯ ಮಾತನಾಡುತ್ತಿರುವುದನ್ನು ನೀವು ಕಾಣಬಹುದು. ಈ ಆಂಜನೇಯ ಸ್ವಾಮಿಯು ಎಷ್ಟು ಶಕ್ತಿಶಾಲಿ ಎಂದರೆ ಇಲ್ಲಿಯವರೆಗೂ ಬಂದು ಬೇಡಿಕೊಂಡು ಹೋದರೆ 100ಕ್ಕೆ 100ರಷ್ಟು ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಈ ದೇವಸ್ಥಾನವು ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ನಂಬಿಕೆ ವಿಶ್ವಾಸವನ್ನ ಇರುವಂತಹ ಏಕೈಕ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಪ್ರಿಯ ಬಂಧುಗಳೇ, ಈ ದೇವಸ್ಥಾನದಲ್ಲಿ ಯಾರೂ ಕೂಡ ದುಡ್ಡು ಮುಟ್ಟುವುದಿಲ್ಲ. ನಿಮ್ಮ ಆಯ್ಕೆಯಿಂದ, ನಿಮ್ಮ ಮನಸ್ಸಿಚ್ಛೆಯಿಂದ ನೀವೇ ದೇವರ ಕಾಣಿಕೆ ಹುಂಡಿಯಲ್ಲಿ ಹಣವನ್ನು ಹಾಕಬಹುದು. ಪ್ರಿಯ ಬಂಧುಗಳೇ, ಈ ಮಾತನಾಡುವ ದೇವಸ್ಥಾನದ ಸ್ಥಳಗಳ ಬಗ್ಗೆ ಕುರಿತು ತಿಳಿಸಿಕೊಡುವ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಕೊಡುವಂತಹ ಒಂದೇ ಒಂದು ಲೈಕು ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ. ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಸೊ ಮತ್ತೆ ಯಾಕೆ ತಡ, ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಪ್ರಿಯ ಬಂಧುಗಳೇ, ಈ ದೇವಸ್ಥಾನವು ನಮ್ಮ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿರುವಂತಹ ಯಲಗೂರು ಎಂಬ ಹಳ್ಳಿಯಲ್ಲಿ ಈ ದೇವಸ್ಥಾನವಿದೆ. ಇನ್ನು ಈ ದೇವಸ್ಥಾನದ ಹೆಸರು ಯಲಗೂರು ಆಂಜನೇಯ ದೇವಸ್ಥಾನ ಅಂತ. ಪ್ರಿಯ ಬಂಧುಗಳೇ, ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆಯೊಡನೆ ಆಂಜನೇಯ ಸ್ವಾಮಿಯು ಯಲಗೂರಿಗೆ ಆಗಮಿಸಿ ಶ್ರೀರಾಮನ ಆಜ್ಞೆಯಂತೆ ಆಂಜನೇಯ ಸ್ವಾಮಿಯು ಕಲ್ಲಾಗಿ ನೆಲೆಸಿದ್ದಾನೆ ಎನ್ನುವಂತಹ ಪ್ರತೀತಿ ಇದೆ. ಇಲ್ಲಿರುವಂತಹ ಆಂಜನೇಯ ಸ್ವಾಮಿಯು ನಿಜವಾದ ಆಂಜನೇಯ ಎಂದು ಇಲ್ಲಿಗೆ ಬರುವಂತಹ ಭಕ್ತ ಸಮೂಹವು ಹೇಳುವುದುಂಟು. ಇನ್ನು ಈ ಆಂಜನೇಯ ಸ್ವಾಮಿಗೆ ಭಾದ್ವ ಸಂಪ್ರದಾಯದ ಪ್ರಕಾರ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ. 7 ಅಡಿ ಎತ್ತರದಲ್ಲಿ ಇರುವಂತಹ ಈ ಆಂಜನೇಯ ಸ್ವಾಮಿಗೆ ಕೃಷ್ಣಾ ನದಿಯ ನೀರಿನಿಂದ ಅಭಿಷೇಕವನ್ನು ಮಾಡಲಾಗುತ್ತದೆ. ಈ ಆಂಜನೇಯ ಸ್ವಾಮಿಯ ಬಳಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರಗಳು ಸಿಗುತ್ತವೆ. ಅದು ಬೇರೆ ಯಾರೂ ಅಲ್ಲ, ಆ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ನಿಮ್ಮ ಕಿವಿಯ ಬಳಿ ಬಂದು ಹೇಳುತ್ತದೆ. ಹಾಗೆ ಹೇಳಿದಂತಹ ಯಾವುದೇ ಮಾತುಗಳು ಇದುವರೆಗೂ ಕೂಡ ಸುಳ್ಳಾಗಿಲ್ಲ. ಒಂದು ವೇಳೆ ನಿಮಗೆ ಹಾಗೆ ಕೇಳದೆ ಹೋದರೆ ಆಂಜನೇಯ ಸ್ವಾಮಿಯು ಹೂವನ್ನು ನೀಡುತ್ತದೆ. ಯಾವ ಭಾಗದಲ್ಲಿ ಹೂವನ್ನು ನೀಡುತ್ತದೆಯೋ ಆ ಭಾಗದಲ್ಲಿ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತವೆ ಎನ್ನುವಂತಹ ನಂಬಿಕೆ ಇದೆ. ಒಂದು ವೇಳೆ ಬಲಭಾಗಕ್ಕೆ ಹೂವನ್ನು ನೀಡಿದರೆ ನಿಮ್ಮ ಕೆಲಸವು 100ಕ್ಕೆ 100ರಷ್ಟು ಆಗುತ್ತದೆ ಎಂದು ಅರ್ಥ. ಅದೆಷ್ಟೋ ಭಕ್ತರಿಗೆ ಈಗಿನವರೆಗೂ ದೇವಸ್ಥಾನದಲ್ಲಿ ಹೂವನ್ನು ಪಡೆದುಕೊಂಡು ಹೋಗಿರುವವರಿಗೆ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ತಮ್ಮ ಜೀವನದಲ್ಲಿ ಸಂತೋಷದಿಂದ ಬದುಕುತ್ತಿದ್ದಾರೆ. ಅದೇ ಹೂವು ಎಡಭಾಗಕ್ಕೆ ಬಿದ್ದರೆ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸವು ಆಗದು ಎಂದು ಸೂಚನೆಯನ್ನು ನೀಡುತ್ತದೆ. ಹೀಗೆ ಈಗಿನವರೆಗೂ ಕೂಡ ಬಲಭಾಗಕ್ಕೆ ಹೂವನ್ನು ಕೊಟ್ಟಿರುವುದೇ ಹೆಚ್ಚು ಎಂದು ಹೇಳಲಾಗುತ್ತದೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ಎಡಭಾಗಕ್ಕೆ ಹೂವು ಬಿದ್ದಿರುವುದು ತೀರಾ ಕಡಿಮೆ ಎಂದು ಹೇಳಲಾಗುತ್ತದೆ. ಜೊತೆಗೆ ಈ ಆಂಜನೇಯ ಸ್ವಾಮಿಯ ಧ್ವನಿಯನ್ನು ಕೂಡ ನೀವು ಕೇಳಬಹುದು. ಹೀಗೆ ಒಮ್ಮೆಯಾದರೂ ಆ ಆಂಜನೇಯ ಸ್ವಾಮಿಯ ಧ್ವನಿಯನ್ನು ನೀವು ಕೇಳಿದಿರಿ ಅಂದರೆ ಪ್ರಪಂಚದಲ್ಲಿಯೇ ಅತ್ಯಂತ ಅದೃಷ್ಟವಂತರು ಎಂದು ಕರೆಯಲಾಗುತ್ತದೆ. ಇನ್ನು ಬಂಧುಗಳೇ, ಈ ಆಂಜನೇಯ ಸ್ವಾಮಿಗೆ ದೀಢ ನಮಸ್ಕಾರ ಎಂದರೆ ತುಂಬ ಇಷ್ಟ. ನಮ್ಮ ಕಷ್ಟಗಳನ್ನು ಪರಿಹರಿಸು ಆಂಜನೇಯನೆಂದು ಪ್ರಾರ್ಥಿಸುತ್ತಾ ದೀಢ ನಮಸ್ಕಾರವನ್ನು ಹಾಕಿದರೆ ಆ ಎಲ್ಲ ಕಷ್ಟಗಳು ಮಾಯವಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಇನ್ನು ಪ್ರಿಯ ಬಂಧುಗಳೇ, ಈ ದೇವಸ್ಥಾನಕ್ಕೆ ಮಂಗಳವಾರ ಮತ್ತು ಶನಿವಾರದಂದು ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. 1990ರ ಈಚೆಗೆ ಈ ದೇವಸ್ಥಾನದ ಪವಾಡಗಳ ಬಗ್ಗೆ ಹೆಚ್ಚಿನ ಜನರಿಗೆ ತಲುಪುತ್ತಿದೆ. ಒಂದು ಅಂದಾಜಿನ ಪ್ರಕಾರ 2021 ಮತ್ತು 2022ರ ಕೇವಲ ಒಂದೇ ಒಂದು ವರ್ಷದಲ್ಲಿ ಬರೋಬ್ಬರಿ 1,12,00,000 ಜನರು ಈ ದೇವಸ್ಥಾನಕ್ಕೆ ಧಾವಿಸಿದ್ದಾರೆ ಎನ್ನುವಂತಹ ಅಂದಾಜನ್ನು ಮಾಡಲಾಗಿದೆ. ಇದಕ್ಕೆಲ್ಲ ಕಾರಣ ಆ ಭಗವಾನ್ ಆಂಜನೇಯ ಸ್ವಾಮಿಯ ಪವಾಡವೆಂದು ನಂಬಲಾಗುತ್ತದೆ.
ಬಂಧುಗಳೇ, ನೀವು ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಧನ್ಯರಾಗಿ ಎಂದು ಬೇಡಿಕೊಳ್ಳುತ್ತಾ, ನೀವೇನಾದರೂ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.